ಎಲ್ರಿಗೂ ನಮಸ್ಕಾರ. ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ನವದೆಹಲಿ ಹಾಗೂ ರಾಷ್ಟ್ರೀಯ ನಾಟಕ ಶಾಲೆ NSD ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ನ್ಯೂ ಡೆಲ್ಲಿ ಇವರ ಸಹಯೋಗದಲ್ಲಿ ಭಾರತ್ ರಂಗ ಮಹೋತ್ಸವ 2025ರ ಅಂಗವಾಗಿ ವಿಶ್ವ ದಾಖಲೆ ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ನಮ್ಮ ರಂಗ ಸಮಾಜ ರಿಜಿಸ್ಟರ್ಡ್ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಭರತ ಮುನಿ ಬರೆದಿರುವ ನಾಟ್ಯಶಾಸ್ತ್ರದ ಕುರಿತು ಒಂದು ಕಿರು ನಾಟಕವನ್ನ ನಿಮ್ಮ ಮುಂದೆ ಪ್ರದರ್ಶನ ನೀಡಲಿದ್ದೇವೆ. ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಪೂರ್ವರಂಗ ಮುಗಿಯಲಿದೆ. ಈಗ ನಾವು ಕಲಿತಿದ್ದನ್ನ ಅಭ್ಯಾಸ ಮಾಡೋಣ. ಇದರಲ್ಲಿ ಯಾವ ಸಣ್ಣ ತಪ್ಪು ಕೂಡ ಆಗಬಾರದು. ಸದಾ ವಿಶ್ವಾಸವಿರಲಿ. ತಾವು ಯಾವ ಉದ್ದೇಶಕ್ಕಾಗಿ ಬಂದಿರುವಿರೆಂದು ತಿಳಿಯಬಹುದೇ? ಮುನಿವರಿಯರೇ, ತಾವು ನಾಟ್ಯಶಾಸ್ತ್ರ ರಚನೆ ಮಾಡಿದ ಕಾಲದಿಂದಲೂ ನಮ್ಮ ಹೃದಯದಲ್ಲಿ ಅನೇಕ ಪ್ರಕಾರದ ಪ್ರಶ್ನೆಗಳು ಉದ್ಭವಿಸಿವೆ. ಅವುಗಳಿಗೆ ತಕ್ಕ ಉತ್ತರವನ್ನು ಅಪೇಕ್ಷಿಸಿ ನಾವೆಲ್ಲ ಇವತ್ತು ತಮ್ಮಲ್ಲಿಗೆ ಬಂದಿದ್ದೇವೆ. ಕೇಳಿ, ಸಂಕೋಚ ಪಡಬೇಡಿ. ಮುನಿವರಿಯರೇ, ಈ ನಾಟ್ಯಶಾಸ್ತ್ರವು ಹೇಗೆ ಹುಟ್ಟಿತು? ಇದರ ಉದ್ದೇಶವೇನು? ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಈ ಪ್ರಶ್ನೆಯು ಬರೀ ನಾಟ್ಯಶಾಸ್ತ್ರವನ್ನಷ್ಟೇ ಅರ್ಥ ಮಾಡಿಕೊಳ್ಳುವ ಸಾಧನ ಮಾತ್ರವಲ್ಲದೆ ಜೀವನದ ಸಾರವನ್ನೂ ಅರ್ಥ ಮಾಡಿಕೊಳ್ಳುವ ಸಾಧನವಾಗಿದೆ. ತ್ರೇತಾಯುಗದಲ್ಲಿ ಕಾಮ ಮತ್ತು ಲೋಭದ ಪ್ರಭಾವದಿಂದ ಮನುಷ್ಯ ಮತ್ತು ಘರ್ಷಣೆಗಳತ್ತ ಸಾಗಲು ಪ್ರಾರಂಭಿಸಿದಾಗ ಇಂದ್ರನು ಬ್ರಹ್ಮದೇವನನ್ನು ಕೇಳಿದನು, ಏಕಕಾಲದಲ್ಲಿ ದೃಶ್ಯ ಮತ್ತು ಶ್ರವಣ ಮಾಧ್ಯಮದ ಮೂಲಕ ಮನುಷ್ಯ ಧರ್ಮ, ಅರ್ಥ ಮತ್ತು ಮೋಕ್ಷದ ದಾರಿಗೆ ಮರಳಬಹುದೇ ಎಂದು ಕೇಳಿದನು. ಆದರೆ ಗುರುದೇವ, ವೇದಗಳು ಜೀವನದ ಅರ್ಥದ ಭಂಡಾರವೇ ಆಗಿದೆ. ಹಾಗೆ ಪ್ರಪಂಚದ ಎಲ್ಲ ರಹಸ್ಯಗಳು ಅವುಗಳಲ್ಲಿ ಅಡಗಿವೆ. ಹಾಗಿದ್ದ ಮೇಲೆ ಇದರ ಉದ್ದೇಶವನ್ನು ಈಡೇರಿಸಲು ಹೊಸ ವೇದ ಅವಶ್ಯಕತೆಯಾದರೂ ಏನು? ಏಕೆಂದರೆ ಸಾಮಾನ್ಯ ಜನರಿಗೂ ಇದು ಸುಲಭವಾಗಿ ಅರ್ಥವಾಗುವಂತೆ ಮಾಡಲು ಮತ್ತು ಸಾಮಾನ್ಯರನ್ನು ನಾಟಕದ ಮಾಧ್ಯಮದ ಮೂಲಕ ಶಿಕ್ಷಣ ಹಾಗೂ ಧರ್ಮದ ಮೂಲಕ ಮುನ್ನಡೆಸಲು ಈ ಪವಿತ್ರವಾದ ಉದ್ದೇಶದಿಂದಲೇ ಬ್ರಹ್ಮದೇವರು 4 ವೇದಗಳ ತತ್ವಗಳನ್ನು ಮಿಶ್ರಣ ಮಾಡಿ ನಾಟ್ಯ ವೇದವನ್ನು ರಚಿಸಿದ್ದಾರೆ. 4 ವೇದಗಳ ತತ್ವವನ್ನು ಅದು ಹೇಗೆ ಗುರುದೇವ? ನಾಟಕದ ಮೂಲಕ. ಈಗ ನೀವು ಯಾವ ಪಾಠವನ್ನು ಕೇಳುತ್ತಿರುವರೋ ಅದನ್ನು ಬ್ರಹ್ಮದೇವರು ಋಗ್ವೇದದಿಂದ ತೆಗೆದುಕೊಂಡಿರುವರು. ಹಾಗೆಯೇ ಈ ಸುಂದರ ಗಾನಕ್ಕೆ ಆಧಾರ ಸಮಾವೇದ, ಯಜುರ್ವೇದದಿಂದ ಅಭಿನಯ ಮತ್ತು ಅಥರ್ವೇದದಿಂದ ನವರಸಗಳನ್ನೂ ತೆಗೆದುಕೊಳ್ಳಲಾಗಿದೆ. ಹೀಗೆ 4 ವೇದಗಳ ಅಂಶಗಳನ್ನು ತೆಗೆದುಕೊಂಡು ನಾಟ್ಯಶಾಸ್ತ್ರವನ್ನ ರಚಿಸಲಾಗಿದೆ. ಗುರುದೇವ, ಈ ನಾಟ್ಯಶಾಸ್ತ್ರವನ್ನು ಕೇವಲ ದೇವತೆಗಳಿಗೋಸ್ಕರವೇ ರಚಿಸಲಾಗಿದೆಯೇ? ಇದೇ ಪ್ರಶ್ನೆಯನ್ನ ದೇವತೆಗಳು ಬ್ರಹ್ಮದೇವನ ಮುಂದಿಟ್ಟರು. ಆಗ ಬ್ರಹ್ಮದೇವರು ಈ ನಾಟ್ಯಶಾಸ್ತ್ರವು ಎಲ್ಲರಿಗೂ ಇದೆ ಎಂದು ಉತ್ತರಿಸಿದರು. ಇದು ದೇವತೆಗಳಿಗೆ, ದಾನವರ ಮತ್ತು ಮನುಷ್ಯರ ಸಮಸ್ತ ಶುಭ ಅಶುಭ ಕರ್ಮಗಳನ್ನು ತೋರಿಸಲಿರುವುದು. ನಾಟಕವಾದರೂ ದುಃಖದಿಂದ, ಬಳಲಿಕೆಯಿಂದ, ಶೋಕದಿಂದ ಪೀಡಿತರಾದ ಜನರಿಗೆ ಸಾಂತ್ವನವನ್ನೂ ನೀಡುವುದು. ಇದರಲ್ಲಿ ಎಲ್ಲ ಭಾವಗಳು, ನವರಸಗಳು, ಶಾಸ್ತ್ರಗಳು, ಶಿಲ್ಪಗಳು, ಕಾರ್ಯಗಳು ಸಮ್ಮಿಳಿತಗೊಂಡಿವೆ. ನಾಟಕದಲ್ಲಿ ಪ್ರದರ್ಶಿಸಲು ಸಾಧ್ಯವಾಗದ ಜ್ಞಾನವನ್ನ ಅಥವಾ ಕಾರ್ಯಗಳೇ ಇಲ್ಲ. ಅದ್ಭುತ, ಮಹಾ ಅದ್ಭುತ! ಸಮಸ್ತ ಜಗತ್ತಿನ ಸೃಷ್ಟಿಯ ಸಮಾವೇಶ, ಲೌಕಿಕವು ಅಲೌಕಿಕವೂ ಸೇರಿದಂತೆ
ಈ ಕಲೆಯು ಸಮಸ್ತ ಜೀವಗಳ ಭಾವನೆಯನ್ನು ಪ್ರತಿನಿಧಿಸುತ್ತದೆ. ಹೌದು ಋಷಿಮುನಿಗಳೇ, ಈ ನಾಟಕವನ್ನು ಎಲ್ಲ ಕಲೆಗಳ ಉಗಮವೆಂದೂ ಹೇಳಬಹುದು, ಅಥವಾ ಎಲ್ಲ ಕಲೆಗಳ ಸಂಗಮವೆಂದೂ ಹೇಳಬಹುದು. ಹಾಗಾದರೆ ಕಲೆಯ ಉಪಾಸನೆಯನ್ನು ಅನಾವಶ್ಯಕವೆಂದು ಏಕೆ ಭಾವಿಸುತ್ತಾರೆ? ನೋಡಿ, ನಾವೆಲ್ಲ ಕಲಾವಿದರಷ್ಟೇ, ನೀತಿ ನಿಯಮಗಳನ್ನ ರೂಪಿಸುವವರಲ್ಲ. ಕಲೆಯ ಆರಾಧನೆಯಷ್ಟೇ ನಮ್ಮ ಧರ್ಮ, ನಮಗೆ ಸಂಬಂಧಿಸಿದ ವಿಷಯ. ನಮ್ಮ ಕಲೆಯ ವಿಷಯದಲ್ಲಿ ನೀತಿ ನಿಯಮಗಳನ್ನು ರೂಪಿಸುವವರು ಇದನ್ನು ಗಮನ ಹರಿಸಬೇಕು. ನಾಟಕ ಪ್ರಯೋಗಗಳಿಗೆ ಬೇಕಾದ ಅವಕಾಶಗಳನ್ನ ಉಪಯೋಗಿಸಲು ಬೇಕಾದ ಸಲಕರಣೆಗಳನ್ನ ಒದಗಿಸಬೇಕು. ನಾಟಕ ಕೇವಲ ಕಲೆಯಷ್ಟೇ ಅಲ್ಲ, ಅದೊಂದು ಸಮಾಜದ ಕನ್ನಡಿ. ಇದು ಮನುಷ್ಯನನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವ ಸಾಧನವಾಗಿದೆ. ರಂಗಮಂಚವು ಜಾತಿ, ಧರ್ಮ, ಭೌಗೋಳಿಕ ಎಲ್ಲೆಗಳನ್ನ ಮೀರಿ ಸಮಗ್ರ ಮಾನವೀಯತೆಯ ಬಗ್ಗೆ ಮಾತನಾಡುತ್ತದೆ. ಇಂದು ಈ ರಂಗಮಂಚವು ಸಮಾಜದಲ್ಲಿರುವ ವಿಷಮ ಪರಿಸ್ಥಿತಿಗಳನ್ನ ದೂರ ಮಾಡಿ ಸಮಾನತೆಯ ಭಾವವನ್ನ ತರುತ್ತದೆ. ಇದು ನಿಸ್ಸಂದೇಹವಾಗಿ ಭೂಮಿಯನ್ನ ಸ್ವರ್ಗವನ್ನಾಗಿಸುತ್ತದೆ. ನಿಸ್ಸಂದೇಹವಾಗಿ ಮುನಿವರಿಯರೇ, ಕಲಾವಿಹೀನವಾದ ಸಮಾಜವು ಕೇವಲ ಪಶುಗಳಿಗೆ ಮಾತ್ರ ಯೋಗ್ಯವಾಗಿರುವ ಸಮಾಜವಾಗಿರಲು ಸಾಧ್ಯ. ಇದೇ ಆಶಾಭಾವ ಹಾಗೂ ನಿರೀಕ್ಷೆಯಿಂದ ಸಮಾಜ ಕಲಾವಿದರಿಗೆ ಸಲ್ಲಬೇಕಾದ ಸ್ಥಾನಮಾನಗಳನ್ನು ನೀಡಲಿ ಎಂದು ನಾನು ನಾಟ್ಯಶಾಸ್ತ್ರವನ್ನ ಪಂಚಮ ವೇದ ಎಂದು ಕರೆದಿದ್ದೇನೆ. ಪಂಚಮ ವೇದ? ಎಲ್ಲ ವೇದಗಳ ಜ್ಞಾನ? ಋಷಿವರ್ಯರೇ, ನನ್ನ ರಂಗಕರ್ಮಿ ಪುತ್ರನು ನಿಮ್ಮ ಸ್ವಾಗತಕ್ಕಾಗಿ ತನ್ನ ಪ್ರಸ್ತುತಿಯನ್ನು ಸಿದ್ಧ ಮಾಡಿಕೊಂಡು ನಿಮಗಾಗಿ ಕಾಯುತ್ತಿದ್ದಾನೆ. ನಡೆಯಿರಿ, ಹೋಗಿ ಆನಂದಿಸೋಣ. ರಾಷ್ಟ್ರವು ಅಭಿವೃದ್ಧಿಯಾಗಲಿ, ರಾಷ್ಟ್ರವು ಅಭಿವೃದ್ಧಿಯಾಗಲಿ, ಎಲ್ಲರ ಆಶಯವು ಈಡೇರಲಿ, ಎಲ್ಲರ ಆಶಯವು ಈಡೇರಲಿ, ಸೃಷ್ಟಿಯು ಸೃಷ್ಟಿಯು ಆ ಆನಂದದ ಜಗದಲ್ಲಿ ಪೂರ್ಣವಾಗಿರಲಿ, ಆ ಆನಂದದ ಜಗದಲ್ಲಿ ಪೂರ್ಣವಾಗಲಿ, ಭೂಮಿಯು ಭೂಮಿಯು ಸದಾ ಹೂ ಹಣ್ಣುಗಳಿಂದ ಸಮೃದ್ಧಿಯಾಗಿರಲಿ, ಸದಾ ಹೂ ಹಣ್ಣುಗಳಿಂದ ಸಮೃದ್ಧಿಯಾಗಲಿ, ಮೇಲಿನ ಆಕಾಶವು ನಿರ್ಮಲವಾಗಿರಲಿ, ಮೇಲಿನ ಆಕಾಶವು ನಿರ್ಮಲವಾಗಿರಲಿ, ಸಜ್ಜನರು ಸದಾ ನಿರ್ಭಯವಾಗಿರಲಿ, ಸಜ್ಜನರು ಸದಾ ನಿರ್ಭಯವಾಗಿರಲಿ, ಹಾಗೂ ದುರ್ಜನರು ನಾಶವಾಗಲಿ. ಹಾಗೂ ದುರ್ಜನರು ನಾಶವಾಗಲಿ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ನಾಟಕವನ್ನು ನೋಡಿದಂಥ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ನಮ್ಮ ರಂಗ ಸಮಾಜದ ವತಿಯಿಂದ ಮತ್ತು ರಾಷ್ಟ್ರೀಯ ನಾಟಕ ಶಾಲೆ ಹಾಗೂ ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು, ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಎಲ್ಲ ಕಲಾವಿದರಿಗೂ ಕೂಡ ನಿಮ್ಮಗಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ.